ಮಾರ್ನಿಂಗ್. ನಾವಿವತ್ತು ಪಿರಮಿಡ್ ವ್ಯಾಲಿಗೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಬೆಂಗಳೂರಿಂದ ವೆರಿ ನಿಯರ್ ಆ್ಯಂಡ್ ಒನ್ ಡೇ ಪಿಕ್ನಿಕ್ಕಿಗೆ ತುಂಬ ಚೆನ್ನಾಗಿದೆ. ಯಾಕಂದರೆ ಫುಲ್ಲು ಗ್ರೀನರಿ ಆಗಿದೆ ಆ್ಯಂಡ್ ನಾವು ಇನ್ನೂ ಒಳಗೆ ನೋಡಬೇಕಿದೆ. ಫಸ್ಟ್ ಟೈಮ್ ಬಂದಿರೋದು. ಆಲ್ಮೋಸ್ಟ್ 35 ಕಿಲೋಮೀಟರ್ಸ್ ಇದೆ. ಹೆಗ್ಗಲಿಪುರ ಅಂತ ಕನಕಪುರ ರೋಡಲ್ಲಿ ಮೇನ್ ರೋಡಲ್ಲಿ ಬರುತ್ತೆ. ಓಕೆ, ಇದೇ ಎಂಟ್ರೆನ್ಸು. ಇನ್ನು ಎಂಟ್ರೆನ್ಸಲ್ಲಿ ಬಂದಿದ್ವಿ. ಆ ಸೈಡ್ ಪಾರ್ಕಿಂಗ್ ಇದೆ. ಪಾರ್ಕಿಂಗಿಗೆ 20 ರೂಪೀಸ್ ಫಾರ್ ಟೂ ವೀಲರ್ ಬಂದಿತ್ತು. 20 ರೂಪೀಸು ಟೂ ವೀಲರಲ್ಲಿ 20 ರೂಪೀಸ್ ತಗೊಂಡಿದ್ದಾರೆ. ಅಲ್ಲಿ ಪಾರ್ಕಿಂಗ್ ಮಾಡಿ ಬಂದಿದ್ದೀವಿ. ಓಕೆ, ಬನ್ನಿ ಒಳಗೆ ಏನೇನಿದೆ ಅಂತ ಒಂದ್ಸರಿ ನೋಡಿಬಿಡೋಣ. ನನಗೆ ಕುತೂಹಲ ಇದೆ ಏನಿದೆ ಒಳಗೆ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್. ಅಲ್ಲಿ ನೋಡಿ ಒಬ್ಬರು ಸೆಕ್ಯೂರಿಟಿ ಕಾಣ್ತಾ ಇದ್ದಾರಲ್ಲ, ಆ ಕಡೆಯಿಂದ ಲೆಫ್ಟ್ ರೋಡಿಗೆ ಹೋಗ್ತೀವಿ. ಯಾಕೆಂದರೆ ಮುಂದೆ ಸ್ಟ್ರೈಟ್ ಹೋದರೆ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದಂತೆ. ಸೊ ಲೆಫ್ಟಿಗೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ನಮಗೆ ಒಂದು ಫಲಕ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲೆಲ್ಲಿಗೆ ಏನೇನು ಹೋಗಬೇಕು ಅಂತ ಇದೆ ಎಲ್ಲ ಇನ್ಫಾರ್ಮೇಷನ್. ಸೈಡ್ ಬಂದರೆ ಮೇಘಾ ಪಿರಮಿಡ್ ಕೆಫಿಟೇರಿಯಾ, ನಿತ್ಯ ಅನ್ನದಾನ, ಸೆನ್ ಗಾರ್ಡನ್, ಅಖಂಡ ಧ್ಯಾನ ಪಿರಮಿಡ್ಸ್ ಎಲ್ಲ ಇದ್ದಾವೆ. ನೋಡೋಣ ಬನ್ನಿ. ಇದೇ ನೋಡಿ ಎಲ್ಲ ಸ್ಥಳಗಳಿಗೆ ಹೋಗುವಂಥ ಎಂಟ್ರೆನ್ಸ್ ರೋಡು. ಅದೇ ರೋಡಲ್ಲೇ ಸ್ವಲ್ಪ ರೈಟ್ ಸೈಡಿಗೆ ಬಂದುಬಿಟ್ರೆ ಈ ಬ್ಯೂಟಿಫುಲ್ ಬುದ್ಧನ ವಿಗ್ರಹ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಂಡ್ ವೆರಿ ಪೀಸ್ಫುಲ್ಲಾಗಿದೆ ಇದು ಈ ಪ್ರದೇಶ. ನೀವು ಒಂದು ಸರಿ ಯಾರ್ಯಾರು ನೋಡ್ತಾ ಇದ್ದೀರೋ ವಿಡಿಯೋನ ಈ ಸರಿ ಬಂದು ಎಂಜಾಯ್ ಮಾಡಿ ಹೋಗಿ ನೇಚರ್ನ. ಅಖಂಡ ಧ್ಯಾನ ಪಿರಾಮಿಡ್ ಅಂತ ಹೇಳಿದ್ರಲ್ಲ, ಅವರು ಪಿರಾಮಿಡ್ ಶೇಪಲ್ಲೇ ಕಟ್ಸಿದ್ದಾರೆ ಇದನ್ನು. ನೋಡಿ, ಇದು ಬುದ್ಧನ ವಿಗ್ರಹದಿಂದ ಸ್ವಲ್ಪ 100 ಮೀಟರ್ ಮುಂದೆ ಬಂದರೆ ಈ ಅಖಂಡ ಧ್ಯಾನ ಪಿರಾಮಿಡ್ ಸಿಗುತ್ತೆ. ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಧ್ಯಾನ ಮಂದಿರ ಆಗಿದ್ದಕ್ಕೆ ನಾವು ಶೂನ ಈ ಕಾಫಿ ಕಲರ್ ರೂಮ್ ಇದೆಯಲ್ಲ ಅಲ್ಲಿ ನಾವು ಇಟ್ಬಿಟ್ಟು ಒಳಗೆ ಹೋಗ್ಬೇಕಾಗಿ ಬಂತು. ಸೊ ಸ್ಲಿಪ್ಪರ್ಸ್ನ ಇಲ್ಲೇ ಬಿಡಬೇಕು ನಾವು ಹೋದರೆ. ಸ್ಲಿಪ್ಪರ್ಸ್ನಲ್ಲಿ ಕೊಟ್ಬಿಟ್ಟು ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ ಒಳಗಡೆ. ಒಳಗಡೆ ಧ್ಯಾನ ಮಾಡಿಬಿಟ್ಟು ಮತ್ತೆ ವಾಪಸ್ ಆಮೇಲೆ ಬರೋಣ ಅಂತ ಹೋಗ್ತಾಯಿದ್ದೀವಿ ಒಳಗಡೆ. ಧ್ಯಾನ ಮಂದಿರ ಅಲ್ವಾ, ಸೊ ಏನು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ನಾವು ಸ್ವಿಚ್ ಆಫ್ ಮಾಡ್ತೀವಿ ಫೋನ್ನ. ಮೆಡಿಟೇಷನ್ ಮುಗಿದ ತಕ್ಷಣ ಹೊರಗೆ ಬಂದಾಗೆ ಒಂದು ಬುಕ್ ಸ್ಪೇಸ್ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸಿಗೆ ಹೋಗ್ತಾಯಿದ್ವಿ. ಏನೇನಿದೆ ಅಂತ ನೋಡೋಣ ಬನ್ನಿ. ಬುಕ್ ಸ್ಪೇಸ್ ಇದು ವಸ್ತು ಸಂಗ್ರಹಾಲಯ ಟೈಪು. ಆ್ಯಂಡ್ ಇಲ್ಲಿ ನಾವು ಬುಕ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಅವ್ರು ಇಟ್ಟಿರೋಂಥ ವಸ್ತುಗಳನ್ನ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು. ಅದು ತುಂಬ ಚೆನ್ನಾಗಿದೆ. ತುಂಬ ಕಲೆಕ್ಷನ್ಸ್ ಇದ್ದಾವೆ ಇಲ್ಲಿ. ಆಮೇಲೆ ಪುರಾತನ ವಸ್ತುಗಳನ್ನು ಸಹ ಇದ್ದಾವೆ. ಆಮೇಲೆ ಬುದ್ಧ, ಶಿವ ಆ್ಯಂಡ್ ಮೋರ್ ತುಂಬ ಚೆನ್ನಾಗಿರೋಂಥ ವಸ್ತುಗಳು ಮತ್ತು ಮನೆ ಡೆಕೋರೇಷನ್ಸಿಗೆ ಆಗುವಂಥ ವಸ್ತುಗಳು ತುಂಬ ಚೆನ್ನಾಗಿದ್ದಾವೆ. ಸೊ ನಾವು ಇದನ್ನು ಎಂಜಾಯ್ ಮಾಡಿದ್ವಿ. ಸೊ ನೀವು ಒಂದ್ಸರಿ ನೋಡಿಬಿಡಿ. ಬಂದಾಗ ನೀವು ಇಷ್ಟ ಆದರೆ ಪರ್ಚೇಸ್ ಮಾಡಿ. ಇನ್ನೊಂದು ವಿಷಯ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನಮ್ಮ ಅಪ್ಪು ಸರ್ ಅವ್ರದ್ದು ಸ್ಟ್ಯಾಚು ಮತ್ತು ಫೋಟೋಸ್ ಕೂಡ ಇದ್ದಾವೆ. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನೋಡಿ ತುಂಬ ಸಂತೋಷನೂ ಕೂಡ ಆಯಿತು. ತುಂಬ ವಸ್ತುಗಳನ್ನು ಅವರು ಕಲೆಕ್ಷನ್ಸ್ ತುಂಬ ಚೆನ್ನಾಗಿದ್ದಾವೆ. ಬಟ್ ನಾನೇನೋ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಬಟ್ ತುಂಬ ಕಲೆಕ್ಷನ್ಸ್ ಇದ್ದಾವೆ. ನೀವು ಏನಾದರೂ ನಿಮ್ಮ ಮನೆಗೆ ಒಳ್ಳೊಳ್ಳೆ ಡೆಕೋರೇಷನ್ಸ್ ಟೈಪು ಆಮೇಲೆ ಪುರಾತನ ವಸ್ತುಗಳ ಟೈಪ್ ಬೇಕೇ ಬೇಕು ಅಂದರೆ ಈ ಕಡೆ ಬಂದಾಗ ಇಲ್ಲಿ ಬಂದುಬಿಟ್ಟು ಪರ್ಚೇಸ್ ಮಾಡಿ. ಇದು ಬಂದುಬಿಟ್ಟು ಔಟರ್ ವ್ಯೂ ಆಫ್ ಪಿರಾಮಿಡ್. ಆ್ಯಂಡ್ ಇಲ್ಲಿ ವಾಶ್ರೂಮ್ಸ್ ಕೂಡ ಇದ್ದಾವೆ. ಆ್ಯಂಡ್ ನಾವಿವಾಗ ಪಿರಾಮಿಡ್ಡಿಂದ ಮುಂದೆ ಹೋಗ್ತಾಯಿದ್ದೀವಿ. ಇಲ್ಲಿ ಒಂದು ಸಣ್ಣ ನದಿ ಬರುತ್ತೆ. ಸೇತುವೆ ಮುಖಾಂತರ ಆ ಕಡೆ ಹೋಗ್ತಾಯಿದ್ದೀವಿ. ಆ ಕಡೆ ಏನೇನಿದೆ ಅಂತ ನೋಡಬೇಕು. ಸೊ ಇಲ್ಲಿಂದ ಆ ಕಡೆ ಹೋಗ್ತಾಯಿದ್ದೀವಿ. ವೇ ಟು ಗೋಶಾಲಾ ಅಂತ ಮೆನ್ಷನ್ ಮಾಡಿದ್ದಾರೆ. ಮೋಸ್ಟ್ಲಿ ಗೋಶಾಲೆ ಇದೆ ಅನಿಸುತ್ತೆ. ಅದಾದಮೇಲೆ ಇದೆ ನೋಡಿ ಸ್ಮಾಲ್ ರಿವರು. ಇವಾಗ ಆ ಕಡೆ ಸೈಡ್ ಹೋಗ್ತಾಯಿದ್ದೀವಿ.
ಬ್ರಿಡ್ಜಿಂದ ಈ ಕಡೆ ಬಂದರೆ ಆ್ಯಕ್ಚುಲಿ ಒಂದು ಸ್ಮಾಲ್ ಗಾರ್ಡನ್ ಇದೆ. ಸ್ಮಾಲ್ ಅಲ್ಲ, ದೊಡ್ಡದೇ ಗಾರ್ಡನ್ನು. ಆ್ಯಂಡ್ ತುಂಬ ಮೇಂಟೆನೆನ್ಸ್ ಮಾಡಿದ್ದಾರೆ. ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಜಲ್ಲಿ ಎಲ್ಲ ಹಾಕಿದ್ದಾರೆ. ಬಟ್ ಪೀಸ್ಫುಲ್ಲಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ನೀವು ವಿಸಿಟ್ ಮಾಡಲೇಬೇಕು. ಯಾರ್ಯಾರು ನೋಡ್ತಾ ಇದ್ದೀರೋ ಅವರು. ಒನ್ ಡೇಗೆ ಭಾಳ ಚೆನ್ನಾಗಿದೆ. ನೀವೇನಾದರೂ ತಿಂಡಿ ನೀವೇ ಮನೇಲಿ ಮಾಡ್ಕೊಂಬಂದು ನಿಮ್ಮ ಟೈಮ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಬೆಟರ್. ಅಂದರೆ ಯಾವುದ್ರಲ್ಲೂ ಕಾಸ್ಟ್ ಇಲ್ಲ ಇಲ್ಲಿ. ಜಸ್ಟ್ ಪಾರ್ಕಿಂಗ್ ಅಷ್ಟೇ ನಾವು ಇಲ್ಲಿ ತನಕ ಅಮೌಂಟ್ ಕೊಟ್ಟಿರೋದು. ನೀವು ಪರ್ಚೇಸ್ ಏನಾದ್ರು ಮಾಡಬೇಕಾದ್ರೆ ಬಟ್ ಯು ಶುಡ್ ಪೇ. ಅದರ್ ದ್ಯಾನ್ ದಟ್ ತುಂಬ ಚೆನ್ನಾಗಿದೆ ಇಲ್ಲಿ. ಹೋಟೆಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಅದು ಹೋಟೆಲ್ ಎಲ್ಲಿದೆ ಅಂತ. ಸೊ ಇವಾಗ ಹೋಟೆಲ್ ಹತ್ರ ಹೋಗ್ತಾಯಿದ್ದೀವಿ. ಹೋಟೆಲಲ್ಲಿ ಮೋಸ್ಟ್ಲಿ ಇದು ಪೇಯ್ಡ್ ಹೋಟೆಲ್ ಅನಿಸುತ್ತೆ. ನಾವು ಪೇ ಮಾಡಬೇಕು, ಅವರು ನಮಗೆ ತಿಂಡಿ ಕೊಡ್ತಾರೆ. ಸೊ ಒಂದು ಸರಿ ನೋಡ್ಕೊಂಬರೋಣ ಬನ್ನಿ ಅದನ್ನ. ನಾವು ಹೋಟೆಲಿಂದ ಇವಾಗ ಹೋಗ್ತಾಯಿದ್ದೀವಿ. ಹೋಗಿ ಇಲ್ಲಿ ಸ್ಮಾಲ್ ಒಂದು ಏರಿಯಾ ಇರುತ್ತೆ, ಬಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಅಲ್ಲಿಂದ ನಾನು ಪಿರಮಿಡ್ನ ಕ್ಯಾಪ್ಚರ್ ಮಾಡಿದೆ. ನೋಡಿ ಪಿರಾಮಿಡ್ ಹೇಗಿದೆ ಪಿರಾಮಿಡ್ ವ್ಯೂ. ನದಿ ದಾಟ್ಕೊಂಡು ಆ ಪಿರಾಮಿಡಿಂದ ನಾವು ಆಲ್ಮೋಸ್ಟ್ 300 ಮೀಟ್ರ್ ಈ ಕಡೆ ಬಂದಿದ್ವಿ. ಈ ಕಡೆಯಿಂದ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇದೇ ನೋಡಿ ಇದು ವ್ಯೂ. ಅವ್ರು ಮೆನ್ಷನ್ ಮಾಡಿದ ಪ್ರಕಾರನೇ ಇಲ್ಲಿ ಗೋಶಾಲೆಗೆ ನಮಗೆ ದಾರಿ ಸಿಕ್ತು. ಇದೇ ನೋಡಿ ನಾವು ಗೋಶಾಲೆ ಹೋಗೋ ದಾರಿ. ಆ್ಯಂಡ್ ಫೈನಲಿ ನಾವು ಗೋಶಾಲೆನ ರೀಚ್ ಮಾಡಿದ್ವಿ. ರೀಚ್ ಆದಮೇಲೆ ಹಂಗೆ ಮುಂದಕ್ಕೆ ಹೋದರೆ ಏನು ಅಂದರೆ ನಮಗೆ ಗಿರ್ ಆಕಳುಗಳನ್ನು ಇವರು ಈ ಕಡೆ ಗಿರ್ ಹಸುಗಳು ಮತ್ತು ಸಾಕಿದ್ದಾರೆ. ಇಲ್ಲಿ ಗಿರ್ ತಳಿ ಹಸುಗಳು ಮತ್ತು ಕರುಗಳು ಇದ್ದಾವೆ. ಆಮೇಲೆ ನಾನು ನೋಡಿದ ಪ್ರಕಾರ ಅವುಗಳಿಗೆ ತುಂಬ ಬೇಕಾದಂಥ ಫೆಸಿಲಿಟೀಸ್ನೆಲ್ಲ ಇವರು ಒದಗಿಸಿದ್ದಾರೆ. ಹುಲ್ಲು ಮತ್ತು ಅವನ್ನ ಶುಭ್ರವಾಗಿ ಇಡೋಕ್ಕೆ, ಆಮೇಲೆ ಅವು ಕುಡಿಯೋಕ್ಕೆ ನೀರು ಎಲ್ಲ ಸೌಲಭ್ಯ ಇತ್ತು. ನಾನು ತುಂಬ ಖುಷಿಪಟ್ಟೆ ಇದಕ್ಕೆ. ಅದಾದಮೇಲೆ ಗೋಶಾಲೆ ಮುಗಿದ ನೆಕ್ಸ್ಟ್ ತಕ್ಷಣ ಮತ್ತೆ ಅದೇ ಬ್ರಿಡ್ಜಿಂದ ಹೊರಗೆ ಹೋಗ್ತಾಯಿದ್ದೀವಿ. ಇವಾಗ ನಮಗೆ ಆ್ಯಕ್ಚುಲಿ ಸಾಕು ಅನಿಸ್ತು. ಸೊ ಹೊರ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಇನ್ನೊಂದು ಏನಂದರೆ ನಾವು ಫಸ್ಟಿಗೆ ಇದನ್ನು ಕ್ಯಾಪ್ಚರ್ ಮಾಡಿದ್ದಿಲ್ಲ, ಈ ವ್ಯೂನ. ಒಂಥರ ತುಂಬ ಚೆನ್ನಾಗಿದೆ ಇದು. ಅದಕ್ಕೆ ಸೊ ಫಸ್ಟಿಗೆ ಕ್ಯಾಪ್ಚರ್ ಮಾಡಿಲ್ಲ. ಸೊ ಇವಾಗ ಕ್ಯಾಪ್ಚರ್ ಮಾಡಿದೆ. ಅದಾದಮೇಲೆ ಪಾರ್ಕಿಂಗ್ ಏರಿಯಾನ ನಾನು ಕ್ಯಾಪ್ಚರ್ ಮಾಡಿಲ್ಲ. ಸೊ ಇದು ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ for more videos. Thank you.